ಬೆಂಗಳೂರಲ್ಲಿ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗೆಹರಿತಾ ಇಲ್ಲ. ಮಳೆಯ ಒಂದು ಸುದ್ದಿ ಕೂಡ ಇಲ್ಲ ಇತ್ತ ಅಥವಾ ನೀರಿನ ಬವಣೆ ಕೂಡ ತೀರ್ತಾ ಇಲ್ಲ. ಬನ್ನೇರುಘಟ್ಟ ರಸ್ತೆಯಲ್ಲಿನ ಜಡಿಮರ ನಗರದಲ್ಲಂತೂ ನೀರಿಗಾಗಿ ಪರದಾಟ. ಜಡಿಮರ ನಗರದಲ್ಲಿ ನೀರಿಗಾಗಿ ಪರದಾಟ. ಕಾವೇರಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳಲ್ಲೂ ಕೂಡ ನೀರಿಲ್ಲ, ಟ್ಯಾಂಕರ್ ನೀರು ತರಿಸೋದಕ್ಕೆ ಹಣವೂ ಇಲ್ಲ. ಜನ ಹೈರಾಣಾಗಿ ಹೋಗಿದ್ದಾರೆ. ಯಾವ ರೀತಿಯಲ್ಲೂ ಕೂಡ ನೀರಿನ ಒಂದು ಮೂಲವೇ ಇಲ್ಲ ಅಂತಂದ್ರೆ ಯಾವ ರೀತಿ ಕುಡಿಯೋದಕ್ಕೆ ದಿನ ಕಳೆಯೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಜನರ ಒಂದು ಪ್ರಶ್ನೆ. ಪ್ರತಿನಿತ್ಯ ನೀರಿಗಾಗಿ ಅಕ್ಕಪಕ್ಕದ ಏರಿಯಾಗಳನ್ನ ಜನ ಹುಡುಕಾಡ್ತಿದ್ದಾರೆ. ಆ ಮಟ್ಟಿಗೆ ನೀರಿಗಾಗಿ ಸಂಕಷ್ಟ, ನೀರಿಗಾಗಿ ಅಲದಾಡಿ ಜನ ಸುಸ್ತಾಗಿ ಹೋಗಿದ್ದಾರೆ. ನಿಜಕ್ಕೂ ಪಾಪ ಇವರ ಬವಣೆ ಹೇಳತಿರದಾಗಿದೆ. ಕುಡಿಯುವುದಕ್ಕೆ ನೀರಿಲ್ಲ ಅಂತಂದ್ರೆ ಬದುಕೋದು ಹೇಗೆ? ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿದೆ. ನೀರಿನೊಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಟ್ಯಾಂಕರ್ಗಳಂತೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಅದನ್ನು ಹೇಗೆ ದುಡ್ಡು ಹೊಂದಿಸೋದು? ಪ್ರತಿನಿತ್ಯದ ದುಡಿಮೆ ದಿನದ ಊಟಕ್ಕೆ ಸರಿ ಹೋಗುತ್ತೆ, ನೀರಿಗೂ ದುಡ್ಡು ಕೊಡಬೇಕು ಅಂತಂದ್ರೆ ನಾವು ಹೋಗೋದೆಲ್ಲಿಗೆ, ಬದುಕೋದು ಹೇಗೆ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಒಂದು ಕಡೆ ಟ್ಯಾಂಕರ್ಗಳಿಂದ ನೀರು ಪೂರೈಕೆ ಸಾಧ್ಯ ಆಗ್ತಾ ಇಲ್ಲ ಬಡ ಜನರಿಗೆ ಪಾಪ. ಇನ್ನೊಂದು ಕಡೆಗೆ ಕಾವೇರಿ ನೀರು ಬಿಡಬೇಕಾಗಿತ್ತು, ಅದೂ ಬರ್ತಾ ಇಲ್ಲ. ಇತ್ತ ಬೋರ್ವೆಲ್ಗಳ ನೀರಾದರೂ ಸಿಗತ್ತಾ ಅಂತ ನೋಡಿದ್ರೆ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ. ಹೀಗಾಗಿ ಆ ಏರಿಯಾದಲ್ಲೇ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಇನ್ನು ಅಪ್ಪಿತಪ್ಪಿ ಏನಾದರೂ ಟ್ಯಾಪ್ಗಳಲ್ಲಿ ನೀರು ಬಂತು ಅಂತಂದ್ರೆ ಕಲುಷಿತ ನೀರು ಸಿಗ್ತಾ ಇದೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಪುಟ್ಟ ಮಕ್ಕಳು, ವೃದ್ಧರು ಕಾಯಿಲೆ ಬೀಳ್ತಾ ಇದ್ದಾರೆ. ಬನ್ನೇರುಘಟ್ಟದ ಜಡಿಮರ ನಗರದ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ನೀರಿಲ್ಲ ಅನ್ನುವಂತಹ ಅಭಿಯಾನದ ಅಡಿಯಲ್ಲಿ ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಕೂಡ ನೀರಿನ ಸಮಸ್ಯೆ ಯಾವ ರೀತಿ ಇದೆ, ಯಾರ್ಯಾರು ನೀರಿನ ಬವಣೆಯಿಂದ ಬಳಲ್ತಾ ಇದ್ದಾರೆ, ಇದೆಲ್ಲವನ್ನ ನಾವು ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಂಬಂಧಪಟ್ಟ ಇಲಾಖೆಯವರಿಗೆ, ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಸೂಕ್ತ ಪರಿಹಾರದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಇದೀಗ ಜಡಿಮರ ನಗರದ ಜನರ ಒಂದು ಸಂಕಷ್ಟ, ನೀರಿಗಾಗಿ ಅವರು ಪರದಾಡ್ತಾ ಇರುವಂತಹ ಒಂದು ರೀತಿ, ಅಲ್ಲಿ ಗರ್ಭಿಣಿ ಮಹಿಳೆಯರು, ವೃದ್ಧೆಯರು, ಪುಟ್ಟ ಮಕ್ಕಳು, ಅನಾರೋಗ್ಯ ಪೀಡಿತರೆಲ್ಲ ನಿಜಕ್ಕೂ ಕೂಡ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೇಗಾದ್ರೂ ಸರಿ ನಮಗೆ ನೀರು ಪೂರೈಸಿ ಅಂತ. ಈ ಬಾರಿ ಅಂತೂ ಭೀಕರ ಬರ, ಅದು ಬೆಂಗಳೂರಿಗೆ ಕೂಡ ಯಾವ ರೀತಿ ತಟ್ಟಿದೆ ಅಂತಂದ್ರೆ ಈ ಮಟ್ಟಿಗೆ ನಾವು ನೋಡ್ತಾ ಇದೀವಲ್ಲ.